ನಮ್ಮೋರ್ ಜೊತೆ ಇದ್ದಾಗ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಅನ್ನೋದು ಎಷ್ಟು ಸತ್ಯನೋ, ನಮ್ಮೋರ್ ಯಾರು ಅಂತ ಗೊತ್ತಾಗೋದು ಕೂಡ ಅದೇ ಟೈಮ್ ಸರಿ ಇಲ್ಲದೆ ಇದ್ದಾಗ ಅನ್ನೋದು ಅಷ್ಟೇ ಸತ್ಯ. ಪ್ರತಿಯೊಬ್ಬರು ಸಹ ಬದಲಾಗ್ತಾ ಇರೋ ಈ ಪ್ರಪಂಚದಲ್ಲಿ ಟೈಮ್ ಕೂಡ ಬದಲಾಗ್ತಿದೆ ಅಂದ್ರೆ ನೀವು ನಂಬ್ತೀರಾ? ಟೈಮ್ ಇವಾಗ ಯಾರನ್ನು ಏನು ಕೇಳ್ತಾ ಇಲ್ಲ, ಬರೀ ಕಿತ್ಕೊಳ್ತಾ ಇರೋದೆ. ಮನೆ ಹೊರಗಡೆಯಿಂದ ಎಷ್ಟೇ ಸುಂದರವಾಗಿ ಕಾಣಿಸಿದ್ರು ಅದು ನಿಜವಾಗಲೂ ಮನೆ ಅನಿಸೋದು ಯಾವಾಗ ಗೊತ್ತಾ? ಯಾರಾದ್ರೂ ನೀವು ಮನೆಗೆ ಬರೋದನ್ನ ಕಾಯ್ತಾ ಇದ್ದಾರೆ ಅಂದ್ರೆ ಅದು ಮನೆ. ಯಾರು ನೀವಿಲ್ಲದೆ ಊಟ ಮಾಡದೆ ನಿಮಗೋಸ್ಕರ ಕಾದು ನಿಮ್ಮ ಜೊತೆನೆ ಊಟ ಮಾಡ್ತಾರೋ ಅದು ಮನೆ. ನಿಮ್ಮನ್ನ ನೋಡ್ತಿದ್ದಾಗೆ ಮುಖದಲ್ಲಿ ನಗು ಸಂತೋಷ ಆಗುತ್ತಲ್ಲ ಅದು ಮನೆ. ನೀವು ಮನೆಗೆ ಬಂದ ತಕ್ಷಣ ನೀವು ಕೇಳ್ದೇನೆ ಟೀ ಮಾಡಿ ಕೊಡ್ತಾರಲ್ಲ ಅದು ಮನೆ. ಮೊದಲೆಲ್ಲ ಅಮ್ಮ ಬಂದು ಎಪ್ಸೋರು, ಎದ್ದೇಳು ಎಷ್ಟೊತ್ತು ಮಲಗ್ತೀಯ ಅಂತ. ಈಗಲೂ ಎಪ್ಸೋರಿದ್ದಾರೆ, ಆದ್ರೆ ಅಮ್ಮ ಅಲ್ಲ, ಜವಾಬ್ದಾರಿಗಳು. ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಇದು. ನಮಗೆ ಅನುಭವಗಳಾಗೋದು ನಮಗಾಗೋ ವಯಸ್ಸಿನಿಂದಲ್ಲ, ಬದಲಾಗಿ ನಾವೆದುರಿಸೋ ಸನ್ನಿವೇಶಗಳು ಹಾಗೂ ಸಂದರ್ಭಗಳಿಂದ. ಕೊನೆಯದಾಗಿ ಒಂದು ಮಾತು ಹೇಳೋಕಿದೆ. ನಾ ತುಂಬಾ ಯೋಚನೆ ಮಾಡ್ತಾ ಇರ್ತೀನಿ. ಯಾಕೇಳಿ, ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆ, ಡಿಪ್ರೆಷನ್ ದೊಡ್ಡೋರ್ಗಿಂತ ಜಾಸ್ತಿ ಚಿಕ್ಕವರಿಗೆ ಬರ್ತಿದೆ. ಇದಕ್ಕೆ ರೀಸನ್ ಏನ್ ಬೇಕಾದ್ರೂ ಆಗಿರ್ಬೋದು. ಅವ್ರ ಹೆತ್ತವರ ಒತ್ತಡ, ಫ್ಯೂಚರ್ ಬಗ್ಗೆ ಭಯ. ನಾವ್ ಈಗಿನ ಕಾಲದ ಮಕ್ಕಳಿಗೆ ಪಾಸ್ ಆಗ್ಲೇಬೇಕು, ಇಷ್ಟೇ ಮಾರ್ಕ್ ತಗೋಬೇಕು, ನಾವ್ ಹೇಳಿದ್ದೇ ಮಾಡ್ಬೇಕು ಅಂತ ನಾವ್ ಹೇಳಿ ಒತ್ತಡ ಹಾಕ್ತಾ ಇರ್ತೀವಿ. ಆದ್ರೆ ಆ ಮಕ್ಕಳು ನಾವೆಲ್ಲ ಪಾಸ್ ಆಗಿಲ್ಲ ಅಂದ್ರೆ ಪೇರೆಂಟ್ಸ್ ಬೈತಾರೆ, ಹೊಡಿತಾರೆ. ಇಲ್ಲ ಈ ಸಮಾಜ ಏನ್ ಹೇಳ್ತದೋ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೋತಾರೆ. ಇದರ ಬದಲು ಪೇರೆಂಟ್ಸ್ ಸೋತ್ರೆ ಏನಾಗಲ್ಲ, ನೆಕ್ಸ್ಟ್ ಟ್ರೈ ಮಾಡ್ಬೋದು ಅಂತ ಹೇಳ್ಕೊಡಿ. ಮುಂದೆ ಸೊಸೈಟಿ ಬಂದು ನಮ್ಮ ಕಷ್ಟ ಕೇಳೋದಿಲ್ಲ ಅಂತ ಧೈರ್ಯ ತುಂಬಿ. ಮುಂಚೆ ಹೆಂಗಂದ್ರೆ ಹೋದ್ರೆ ಹೋಗ್ಲಿ ಅಂತ ಹೇಳಿ ತಲೆ ಕೆಡ್ಸ್ಕೊಳ್ತಾ ಇರ್ಲಿಲ್ಲ, ಯಾಕಂದ್ರೆ ನಾವಷ್ಟೊಂದು ಯೋಚನೆ ಮಾಡ್ತಾ ಇರ್ಲಿಲ್ಲ. ಆದ್ರೆ ಈಗ ಅವ್ರಮ್ಮ ಇದನ್ನ ಮಾಡ್ಲೇಬೇಕು ಅಂದ್ರೆ ಮಾಡ್ಲೇಬೇಕು, ಇಷ್ಟು ಮಾರ್ಕ್ಸ್ ತೆಗಿಬೇಕು ಅಂದ್ರೆ ತೆಗಿಲೇಬೇಕು, ಅವರಿಗೆ ಬೇರೆ ಆಪ್ಷನ್ ಇಲ್ಲ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳಿ. ಸಾವಿಲ್ಲದ ಮನೆಯಿಂದ ಸಾಸಿವೆ ತರೋಕ್ಕಾಗಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತು. ಆದ್ರೆ ಸೋಲಿಲ್ಲದ ಮನೆಯಿಂದ ಸಾಸಿವೆ ತರಬಹುದಾ? ಯೋಚನೆ ಮಾಡೋ ವಿಷಯ ಅಲ್ವಾ ಇದು? ನಿಮ್ಮ ತಲೆಯಲ್ಲಿ ಏನಾದರೂ ಐಡಿಯಾ ಹೊಳೆದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಮತ್ತೆ ಸಿಗ್ತೀನಿ.